ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಆನಂದ್ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಿ ಅಲ್ವಾ? ಇವತ್ತು ನನ್ನ ಚಾನಲ್ನಲ್ಲಿ ನಾನು ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅನ್ನೋದು ನಿಮಗೆ ತಮ್ನೇಲಲ್ಲಿ ಆಲ್ರೆಡಿ ಗೊತ್ತಾಗಿದೆ. ತಮ್ನೇಲ್ ಪ್ರಕಾರ ಇವತ್ತು ನಾನು ಮೀಶೋ ಇ ಕಾಮರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನೀಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ. ಸ್ಟೂಡೆಂಟ್ಸ್ ಏನು ಡೌಟ್ಸ್ ಕೇಳ್ತಾರೆ, ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ, ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಸ್ವಲ್ಪ ಹೇಳೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಯಾರಿಗೆಲ್ಲ ಮೀಶೋ ಇ ಕಾಮರ್ಸ್ ಅಂದರೆ ಸೆಲ್ಲರ್ ಆಗಿ ವರ್ಕ್ ಮಾಡಬೇಕು, ಮನೆಯಿಂದಲೇ ನಾವೇನಾದರೂ ಸೇಲ್ಸ್ ಮಾಡಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ, ಅವರೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಇದೆ. ಈ ವಿಡಿಯೋನ ಲೈಕ್ ಮಾಡಿ ಸೇವ್ ಮಾಡ್ಕೊಳ್ಳಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಶೋ ಇ ಕಾಮರ್ಸ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಇ ಕಾಮರ್ಸ್ ಅಂತ ಹೇಳಿದ್ರೆ ಇದು ಆನ್ಲೈನ್ ಬಿಸ್ನೆಸ್. ಅಂದರೆ ಆನ್ಲೈನಲ್ಲಿ ನಮ್ಮ ವ್ಯವಹಾರಗಳು ನಡೆಯುತ್ತೆ. ಅಂದರೆ ಪ್ರಾಡಕ್ಟ್ಸ್ನ ಬೈ ಮಾಡೋದಿರ್ಬೋದು, ಸೇಲ್ಸ್ ಮಾಡೋದಿರ್ಬೋದು, ಮತ್ತು ಪೇಮೆಂಟ್ ತೊಗೊಳ್ಳೋದಿರ್ಬೋದು, ಎಲ್ಲ ಆನ್ಲೈನಲ್ಲೇ ನಡೆಯುತ್ತೆ. ಸೊ ಇಂಥ ವ್ಯವಹಾರಗಳಿಗೆ ನಾವು ಇ ಕಾಮರ್ಸ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಂದಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ಅಂದರೆ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳು. ಅದರಲ್ಲಿ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ನೈಕಾ, ಮಿಂತ್ರಾ, ಮತ್ತು ಶಾಪ್ಸಿ, ಮತ್ತು ಝೆಪ್ಟೋ, ಬ್ಲಿಂಕಿಟ್, ಈ ಥರ ತುಂಬ ಪ್ಲ್ಯಾಟ್ಫಾರ್ಮ್ಗಳು ಇದೆ. ನಾನಾ ಥರ ಪ್ಲ್ಯಾಟ್ಫಾರ್ಮ್ಗಳು ಇದೆ. ಸೊ ಅದರಲ್ಲಿ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಮೀಶೋ ಬಗ್ಗೆ ಹೇಳ್ತಾ ಇದ್ದೀನಿ. ಮೀಶೋನಲ್ಲಿ ಯಾರು ಬೇಕಾದರೂ ಸೇಲ್ಸ್ ಮಾಡ್ಬೋದು, ಯಾವ ಕ್ಯಾಟಗರೀಸ್ ಬೇಕಾದರೂ ಸೇಲ್ಸ್ ಮಾಡ್ಬೋದು. ಅಲ್ಲಿ ಒಂದಷ್ಟು ಕ್ಯಾಟಗರೀಸ್ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡಿಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೇಲ್ಸ್ ಮಾಡ್ಬೋದು. ಈ ಪ್ರಾಡಕ್ಟ್ಗಳನ್ನ ಎಲ್ಲಿಂದ ತರೋದು ಅಂತ ಹೇಳಿದರೆ, ನಿಮಗೆ ಇಂಡಿಯಾ ಮಾರ್ಟ್ ಅನ್ನೋ ಆಪ್ಷನ್ ಇದೆ. ಇಂಡಿಯಾ ಮಾರ್ಟಲ್ಲಿ ಬೇಗ ನೀವು ತರಿಸ್ಕೊಳ್ಬೋದು. ಇಲ್ಲಾಂದರೆ ಚಿಕ್ಕಪೇಟೆ, ಈ ಥರ ದೊಡ್ಡ ದೊಡ್ಡ ಹೋಲ್ಸೇಲ್ ಮಾರ್ಕೆಟ್ಗಳಿಗೆ ಹೋಗಿ ಅಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡು ಬಿಲೋ 6,000 ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮೀಶೋ ಇ ಕಾಮರ್ಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಮೀಶೋ ಇ ಕಾಮರ್ಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಯಾವುದು ಅಂತ ಹೇಳಿದರೆ, ನಂಬರ್ 1 ನಿಮ್ಮ ಪಾನ್ ಕಾರ್ಡ್ ಬೇಕು, ನಂಬರ್ 2 ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ. ಸೊ ಮತ್ತು ಇಲ್ಲಿ GST ಅಗತ್ಯ ಇದೆ. GST ಖಂಡಿತವಾಗ್ಲೂ ಇಲ್ಲಿ ಅಗತ್ಯ ಇಲ್ಲ, ಮೀಶೋ ಇ ಕಾಮರ್ಸ್ಗೆ ಮಾತ್ರ. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿಗೆ ನಿಮಗೆ GST ಬೇಕು, ಆವಾಗ ನೀವು ಮಾಡಿಸ್ಕೊಡಿ. ಬಟ್ ಮೀಶೋ ಇ ಕಾಮರ್ಸ್ಗೆ ಏನು GST ಅವಶ್ಯಕತೆ ಇಲ್ಲ. GST ಇದ್ರೂ ತೊಂದರೆ ಇಲ್ಲ, ವಿತ್ GST ಅಕೌಂಟ್ ಕೂಡ ನಾವು ಮಾಡ್ಬೋದು. ವಿತೌಟ್ GST ಕೂಡ ನಾವು ಸೆಲ್ಲರ್ ಆಗಿ ಇಲ್ಲಿ ಸೇಲ್ಸ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಡೆಲಿವರಿ ಪಾರ್ಟ್ನರ್ಸ್ ಏನು ಬರ್ತಾರಲ್ವ, ಅಂದರೆ ನಮ್ಮ ಪ್ರಾಡಕ್ಟ್ ನಾವೇನು ಸೇಲ್ಸ್ ಮಾಡ್ತಾ ಇದ್ದೀವಲ್ವ, ಆ ಡೆಲಿವರಿ ಪಾರ್ಟ್ನರ್ಸ್ಗೆ ನಾವು ಯಾವುದೇ ರೀತಿಯ ಚಾರ್ಜಸ್ ಕೊಡೋ ಹಾಗಿಲ್ಲ. ಯಾಕಂದರೆ ಇದನ್ನೆಲ್ಲ ಮೀಶೋನವರೇ ನೋಡ್ಕೊತಾರೆ. ನಮಗೆ ಇಲ್ಲಿ 4 ರೀತಿಯ ಡೆಲಿವರಿ ಪಾರ್ಟ್ನರ್ಸ್ಗಳು ಬರ್ತಾರೆ ನಮ್ಮ ಪ್ರಾಡಕ್ಟ್ನ ಪಿಕಪ್ ಮಾಡೋದಕ್ಕೆ ಮತ್ತು ಕಸ್ಟಮರ್ಗೆ ಡೆಲಿವರಿ ಮಾಡೋದಕ್ಕೆ. ಅದನ್ನೆಲ್ಲ ಮೀಶೋ ಕಡೆಯಿಂದನೇ ನೋಡ್ಕೊತಾರೆ. ನಾವು ಯಾವುದೇ ರೀತಿಯಾದ ಚಾರ್ಜಸ್ನ ನಾವು ಅವ್ರಿಗೆ ಕೊಡೋ ಹಾಗಿಲ್ಲ. ಆ್ಯಂಡ್ ನಾವು ಯಾವಾಗ ಚಾರ್ಜಸ್ ಕೊಡಬೇಕಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ ಏನು ಡೆಲಿವರಿಗೆ ಕಳಿಸಿರ್ತೀವಲ್ವ, ಅದರಲ್ಲಿ 2 ಥರ ರಿಟರ್ನ್ಸ್ ಬರುತ್ತೆ. ಒಂದು ಕೊರಿಯರ್ ರಿಟರ್ನು, ಎರಡನೇದು ಕಸ್ಟಮರ್ ರಿಟರ್ನ್. ಸೊ ಕೊರಿಯರ್ ರಿಟರ್ನ್ ಅಂತ ಹೇಳಿದರೆ, ನಮ್ಮ ಪ್ರಾಡಕ್ಟ್ನ ನಮ್ಮ ಪಿಕಪ್ ಪಾರ್ಟ್ನರ್ ಏನಿರ್ತಾರಲ್ಲ, ಅಂದರೆ ಡೆಲಿವರಿ ಪಾರ್ಟ್ನರ್ ಪಿಕಪ್ ಮಾಡ್ಕೊಂಡು ಹೋಗಿ ಡೆಲಿವರಿ ಕೊಡಲಿಕ್ಕೆ ಹೋಗ್ತಾರೆ ಕಸ್ಟಮರ್ಗೆ. ಬಟ್ ಅವ್ರು ಕಸ್ಟಮರ್ ಕಾಲ್ ಪಿಕ್ ಮಾಡಿಲ್ಲ ಅಥವಾ ಯಾವುದೋ ಕಾರಣದಿಂದ ಅವರು ಕಸ್ಟಮರ್ನ ರೀಚ್ ಮಾಡೋಕ್ಕಾಗದೆ ನಮ್ಮ ಪ್ರಾಡಕ್ಟ್ನ ಕಸ್ಟಮರ್ಗೆ ತಲುಪ್ಸೋಕೆ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಕೊರಿಯರ್ ಪಾರ್ಟ್ನರು ಆ ಒಂದು ನಮ್ಮ ಪ್ರಾಡಕ್ಟ್ನ ವಾಪಸ್ ನಮ್ಮ ಅಡ್ರೆಸ್ಗೆ ತಂದು ಕೊಡ್ತಾರೆ. ಅದನ್ನು ಕೊರಿಯರ್ ರಿಟರ್ನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಯಾವುದೇ ರೀತಿಯಾದ ಚಾರ್ಜಸ್ನ ಪೇ ಮಾಡೋ ಹಾಗಿಲ್ಲ, ನಮ್ಮ ಪ್ರಾಡಕ್ಟ್ ನಮಗೆ ಬರುತ್ತೆ. ಸೆಕೆಂಡ್ ರಿಟರ್ನ್ ಅಂದರೆ ಕಸ್ಟಮರ್ ರಿಟರ್ನ್. ಕಸ್ಟಮರ್ ರಿಟರ್ನ್ ಅಂತ ಹೇಳಿದರೆ, ನಮ್ಮ ಹತ್ರ ಏನು ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡಿರ್ತಾರೆ ಅದನ್ನು ನಮ್ಮ ಡೆಲಿವರಿ ಪಾರ್ಟ್ನರ್ ತೊಗೊಂಡೋಗಿ ಅವ್ರ ಮನೆಗೆ ತಲುಪಿಸಿರ್ತಾರೆ ಕಸ್ಟಮರ್ ಕೈಗೆ. ಕಸ್ಟಮರ್ 7 ಡೇಸ್ ಟೈಮ್ ಇರುತ್ತೆ ಅವ್ರಿಗೆ ರಿಟರ್ನ್ ಮಾಡೋದಕ್ಕೆ. ಅಂದರೆ 7 ಡೇಸಲ್ಲಿ ಅವ್ರಿಗೆ ಏನಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಅವ್ರು ಅದನ್ನು ರಿಟರ್ನ್ ಮಾಡ್ಬೋದು. ಸೊ ಕಸ್ಟಮರ್ ಏನು ಮಾಡ್ತಾರೆ, ಕೆಲವೊಂದು ಸಲ ಇಟ್ಕೊತಾರೆ, 2-3 ಡೇಸ್ ಆದಮೇಲೆ ಅವ್ರಿಗೆ ಯಾವುದೋ ರೀಸನ್ಗೆ ಬೇಡ ಅನಿಸುತ್ತೆ. ಸೊ ಅವ್ರು ರಿಟರ್ನ್ ಹಾಕ್ಬೋದು, ಅವ್ರಿಗೆ ಅದು ಅವಕಾಶ ಇರುತ್ತೆ. 7 ಡೇಸ್ ಮೀಶೋನಲ್ಲಿ ಟೈಮ್ ಕೊಟ್ಟಿರ್ತಾರೆ ಕಸ್ಟಮರ್ಗೆ. ಸೊ ಅದನ್ನು ಕಸ್ಟಮರ್ ರಿಟರ್ನ್ ಅಂತ ಹೇಳ್ತೀವಿ. ಅವ್ರು ಏನಾದರೂ ಅದನ್ನು ರಿಟರ್ನ್ ಮಾಡಿದ್ರೆ ಡೆಲಿವರಿ ಪಾರ್ಟ್ನರ್ ಅಲ್ಲಿಂದ ನಮ್ಮ ಮನೆಗೆ ಅದನ್ನು ಏನು ತೊಗೊಂಡು ಬಂದು ಕೊಡ್ತಾರಲ್ವಾ, ಸೊ ಅದಕ್ಕೆ ನಾವು ಡೆಲಿವರಿ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ. ಅದಿಷ್ಟು ಗ್ರಾಮ್ಸ್ಗೆ ಇಷ್ಟು ಅಂತ ಚಾರ್ಟ್ ಇರುತ್ತೆ ನಮ್ಮ ಮೀಶೋ ಸಪ್ಲೈಯರ್ ಪ್ಯಾನಲ್ನಲ್ಲಿ. ನಾನು ಜ್ಯುವೆಲ್ರಿ ಮತ್ತು ಸ್ಯಾರೀಸ್ ಸೇಲ್ ಮಾಡ್ತಿರೋದ್ರಿಂದ ಬಿಲೋ 500 ಗ್ರಾಮ್ಸಲ್ಲಿ ಬರುವಂಥ ನನ್ನ ಪ್ರಾಡಕ್ಟ್ಗಳಿಗೆ ನನಗೆ ಬಿಲೋ 200 ರುಪೀಸ್ ನನಗೆ ಡೆಲಿವರಿ ಚಾರ್ಜಸ್ ಬೀಳ್ತಾ ಇದೆ. ಒಂದು ಎಕ್ಸಾಂಪಲ್ ಥರ ನಾನು ನಿಮಗೆ ಒಂದು 500 ಗ್ರಾಮ್ಸ್, ಬಿಲೋ 500 ಗ್ರಾಮ್ಸ್ಗೆ ಬಿಲೋ 180 ರುಪೀಸ್, 190 ರುಪೀಸ್ ಆ ಥರ ಚಾರ್ಜಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ರಿಟರ್ನ್ಸ್ ಬಗ್ಗೆ ಹೇಳಿದೆ. ಸೊ ಇವಾಗ ನಾನು ನಿಮಗೆ ಸಪ್ಲೈಯರ್ ಪ್ಯಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಹೋಗ್ಬಿಟ್ಟು ಮೀಶೋ ಸಪ್ಲೈಯರ್ ಪ್ಯಾನಲ್ ಲಾಗಿನ್ ಅಂತ ಟೈಪ್ ಮಾಡಿ. ಸೊ ಅಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಒಂದು ಹೊಸ ನಂಬರ್ ಕೊಟ್ಬಿಟ್ಟು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲದನ್ನು ಕೊಟ್ಬಿಟ್ಟು, ಪಿಕಪ್ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಈಸಿಯಾಗಿ ನೀವು ಸಪ್ಲೈಯರ್ ಪ್ಯಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ನಿಮ್ಮ ಮೊಬೈಲಲ್ಲೇ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ಸ್ಗಳನ್ನ ನಿಮಗೆ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೀಶೋ ಇನ್ಫಾರ್ಮೇಷನ್ ಬಗ್ಗೆ ಮತ್ತು ಫ್ಲಿಪ್ಕಾರ್ಟ್, ಅಮೆಝಾನ್, ಇನ್ನೂ ನಾನಾ ಥರವಾದ ಬಿಸ್ನೆಸ್ ಟಿಪ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ವಿಡಿಯೋನ ಕಂಟಿನ್ಯೂಷನ್ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.